ರಾಮದುರ್ಗ ತಾಲೂಕಿನ ಕೆ ಚಂದರಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೊರಕಟ್ನಾಳ ಗ್ರಾಮದಲ್ಲಿ ನಡೆದ ಕಳಪೆ ರಸ್ತೆ ಮತ್ತು ಗಟ್ಟರ್ ನಿರ್ಮಾಣ ಕಾಮಗಾರಿ ಸಂಪೂರ್ಣ ಕಳಪೆ ಗುಣಮಟ್ಟದಿಂದ ನಿರ್ಮಿಸುತ್ತಿದ್ದಾರೆ. ಎಂಸೆಂಡ್ ಮಿಸ್ಟ್ ಪೌಡರ್ದಿಂದ ಗಟ್ಟರ್ ಮತ್ತು ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಗಟ್ಟರ್ ಕೆಲಸಕ್ಕೆ ಬಳಸಿರುವ ಕಬ್ಬಿಣದ ಹಳೆ ಬಾರುಗಳು ಬಳಸಿ ಕಾಮಗಾರಿ ಮಾಡಿದ್ದಾರೆ. ಆದ ಕಾರಣ ಟೆಂಡರ್ದಾರರ ಹಾಗೂ ಈ ಕಾಮಗಾರಿಗೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವವರೆಗೂ ಅಂಬೇಡ್ಕರ್ ಯುವ ಸೇನೆ ಕಮಿಟಿಯಿಂದ ಬೈಲಹೊಂಗಲದ ಉಪವಿಭಾಗ ಅಧಿಕಾರಿಗಳ ಕಾರ್ಯಾಲಯ ಮುಂದೆ ಟೆಂಡರ್ದಾರರ ಮೇಲೆ ಕ್ರಮ ಆಗುವವರೆಗೂ ಹೋರಾಟ ಮಾಡುವುದಾಗಿ ಮಂಜು ಚಿಕ್ಕಣ್ಣನವರು, ರಾಜ್ಯ ಅಧ್ಯಕ್ಷರು, ಅಂಬೇಡ್ಕರ್ ಯುವ ಸೇನೆ, ಪರಶುರಾಮ ರಾಯಭಾಗ, ಮಾರುತಿ ಕೊಂಡೂರ, ಶಿವು ಸೋಲಬನ್ನಾವರ, ರಾಮು ಕಳಂಕರ, ರಾಜು ಕೊಂಡೂರ, ಗಣೇಶ್ ಕೋಟಿ, ಗಣೇಶ್ ಕೋಳಿವಾಡ ಹಾಗೂ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಎಲ್ಲಿವರೆಗೆ ಹೋರಾಟ, ಎಲ್ಲೋವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲೋವರೆಗೆ ಹೋರಾಟ. ಅಂಬೇಡ್ಕರ್ ಯುವ ಸೇನೆಗೆ ಜಯವಾಗಲಿ, ಅಂಬೇಡ್ಕರ್ ಯುವ ಸೇನೆಗೆ ಜಯವಾಗಲಿ, ಅಂಬೇಡ್ಕರ್ ಯುವ ಸೇನೆಗೆ ಜಯವಾಗಲಿ. ಕಳಪೆ ಕಾಮಗಾರಿ ಮಾಡುವವರಿಗೆ ಧಿಕ್ಕಾರ, ಧಿಕ್ಕಾರ, ಕಳಪೆ ಕಾಮಗಾರಿ ಮಾಡುವವರಿಗೆ ಧಿಕ್ಕಾರ, ಧಿಕ್ಕಾರ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲೋವರೆಗೆ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಧಿಕ್ಕಾರ, ಧಿಕ್ಕಾರ, ಟೆಂಡರ್ದಾರರಿಗೆ ಧಿಕ್ಕಾರ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಕಾಮಗಾರಿಯ ಅನುದಾನವನ್ನು ನುಂಗಿ ನೀರು ಕುಡಿಯುತ್ತಿರುವ ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಕಾಮಗಾರಿ ಅನುದಾನವನ್ನು ನುಂಗಿ ನೀರು ಕುಡಿಯುತ್ತಿರುವ ಟೆಂಡರ್ದಾರರಿಗೆ ಧಿಕ್ಕಾರ, ಧಿಕ್ಕಾರ. ಅಂಬೇಡ್ಕರ್ ಯುವ ಸೇನೆಗೆ ಜಯವಾಗಲಿ. ಎಲ್ಲಿವರೆಗೆ ಹೋರಾಟ, ಎಲ್ಲೋವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲೋವರೆಗೆ ಹೋರಾಟ. ಈ ದಿನ ಬೈಲಹೊಂಗಲ ಉಪವಿಭಾಗ ಅಧಿಕಾರಿಗಳ ಕಚೇರಿ ಮುಂದೆ ನಿರಂತರ ಧರಣಿ ಹೋರಾಟವನ್ನು ಇಟ್ಟುಕೊಂಡಿದ್ದೇವೆ. ನಮ್ಮ ಅಂಬೇಡ್ಕರ್ ಯುವ ಸೈನ್ಯ ಸಂಘಟನೆಯಿಂದ ಇವತ್ತು ರಾಮು ಕಳಂಕರ್ ಅವರ ನೇತೃತ್ವದಲ್ಲಿ ಈ ಹೋರಾಟ ಪ್ರಾರಂಭವಾಗಿದೆ. ವಿಷಯ ರಾಮದುರ್ಗ ತಾಲೂಕಿನ ಮುರ್ಕಟ್ನಾಳ್ ಗ್ರಾಮದಲ್ಲಿ ರಸ್ತೆ ಮತ್ತು ಗಟಾರ್ ಸಂಪೂರ್ಣ ಕಳಪೆ ಕಾಮಗಾರಿಯನ್ನು ಮಾಡುತ್ತಿದ್ದಾರೆ. ಗಟ್ಟರ್ ಕಾಮಗಾರಿಗೆ ಬಳಸುವಂಥ ಎಂಗಲ್ ಬಾರ್ಗಳನ್ನು ಹಳೆ ಎಂಗಲ್ ಬಾರ್ಗಳನ್ನು ಅಳವಡಿಸ್ತಾ ಇದ್ದಾರೆ ಹಾಗೂ ವೇಸ್ಟ್ ಎಂಸೆಂಡ್ ಪೌಡರನ್ನು ಹಾಕಿ ಈ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಈ ಕಾಮಗಾರಿಯನ್ನು ನಡೀತಿರೋ ಸ್ಥಳಕ್ಕೆ ನಮ್ಮ ಅಂಬೇಡ್ಕರ್ ಯುವ ಸೇನೆಯ ಸಂಘಟನೆ ಉಪಾಧ್ಯಕ್ಷರು ಹಾಗೂ ಕಾರ್ಯಕರ್ತರು ಹೋಗಿ ಆ ನಡೀತಿರುವ ಕಾಮಗಾರಿಯನ್ನು ತಡೆದು ಈ ರೀತಿ ಮಾಡುವುದು ನೀವು ತಪ್ಪಾಗುತ್ತೆ, ಕಾನೂನು ಬಾಹಿರ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅವ್ರ ಜೋಡಿ ಚರ್ಚೆ ಮಾಡಿದಾಗ ಅಲ್ಲಿದ್ದ ಟೆಂಡರ್ದಾರರ ಕೆಲಸಗಾರರು ಹೇಳ್ತಾರೆ, ನಾವು ಈ ಕಾಮಗಾರಿಯನ್ನು ಕೈಗೊಂಡಿದ್ದೇವೆ, ನಾವು ಯಾವುದೇ ಕಾರಣಕ್ಕೂ ಯಾರ ಮಾತು ಕೇಳೋ ಅವಶ್ಯಕತೆ ಇಲ್ಲ. ಈ ಕಾಮಗಾರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟ ಇಂಜಿನಿಯರಿಗೆ ನಾವು ಕೊಡಬೇಕಾಗಿದ್ದನ್ನು ಕೊಟ್ಟು ಈ ಕಾಮಗಾರಿ ಮಾಡ್ತಾ ಇದ್ದೇವೆ, ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ, ನಿಮ್ಗೆ ತಿಳಿದಿದ್ದು ನೀವು ಮಾಡ್ಕೋರಿ, ನೀವೇನು ಮಾಡಿರೋ ನಾವು ಇಗಿಸ್ಕೋತೇವೆ ಅನ್ನುವಂಥ ಒಂದು ಉದ್ದಟತನದ ಮಾತನ್ನು ಇವತ್ತು ಆ ಟೆಂಡರ್ದಾರರು ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಈ ಹೋರಾಟ ಕೈಗೊಳ್ಳಬೇಕಾಗಿತ್ತು. ಅದಕ್ಕೆ ನಾವು ಈ ದಿನ ಮೊನ್ನೆ ಮನವಿ ಮಾಡಿದ್ದೀವಿ ಉಪವಿಭಾಗಾಧಿಕಾರಿಗಳಿಗೆ, ನಾವು ಹೋರಾಟ ಮಾಡುತ್ತಿದ್ದೇವೆ ಅಂತ ಹೇಳಿ ಅವ್ರಿಗೆ ಮೆಸೇಜ್ ಕೊಟ್ಟು ಸ್ಟೇಷನ್ ಪರ್ಮಿಷನ್ ತೊಗೊಂಡು ಇವತ್ತು AC ಅಧಿಕಾರಿಗಳ ಕಚೇರಿ ಮುಂದೆ ನಾವು ಹೋರಾಟ ಕೈಗೊಂಡಿದ್ದೇವೆ. ಈ ಕೂಡಲೇ ಮಾನ್ಯ ಉಪ ಅಧಿಕಾರಿಗಳು ಸಂಬಂಧಪಟ್ಟ ಆ ಗಟರ ಮತ್ತು ಏನು ರಸ್ತೆ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ ಅದನ್ನು ತನಿಖೆ ನಡೆಸಬೇಕು. ತನಿಖೆ ನಡೆಸಿ ಏನು ಕಳಪೆ ಕಾಮಗಾರಿಯನ್ನು ಮಾಡ್ತಾ ಇದ್ದಾರಲ್ಲ ಅದನ್ನು ಸಂಪೂರ್ಣವಾಗಿ ತನಿಖೆ ನಡೆಸಿ ಅಲ್ಲಿರುವಂಥ ಟೆಂಡರ್ದಾರರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೂ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಈ ಹೋರಾಟ ನಾವು ಕೈಗೊಂಡಿದ್ದೇವೆ. ಅವ್ರ ಮೇಲೆ ಕ್ರಮ ಆಗುವವರೆಗೂ ನಾವು ನಮ್ಮ ಸಂಘಟನೆಯಿಂದ ನಿರಂತರ ಧರಣಿ ಸತ್ಯಾಗ್ರಹ ಹೋರಾಟ ಮಾಡ್ತೇವೆ. ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ, ಅವ್ರ ಮೇಲೆ ಕ್ರಮ ಸಿಗುವವರೆಗೂ ನಾವು ಹೋರಾಟ ಮಾಡ್ತೇವೆ.
ಅವ್ರ ಮೇಲೆ ಕ್ರಮ ಕೈಗೊಳ್ಳೋರು ಎಲ್ಲಿ ಮಟ್ಟ ಆಗ್ತದೆ ಅಲ್ಲಿ ಮಟ್ಟ ನಾವು ನಿರಂತರ ಹೋರಾಟ ಮಾಡ್ತೇವೆ. ಜೈ ಹಿಂದ್, ಜೈ ಭೀಮ್. ಇವತ್ತಿನ ದಿವಸ ನಮ್ಮ ಜಿಲ್ಲೆಯ ಯಾವುದು ರಾಮದುರ್ಗ ತಾಲೂಕಿನ ಚಂದ್ರಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಮುರುಕಟ್ನಾಳ ಗ್ರಾಮದಲ್ಲಿ ನಡೆಯುತ್ತಿರುವ ಕಾಮಗಾರಿ, ಅಂದರೆ ರೋಡಿಂದ ಆಗಲಿ ಗಟ್ಟರಿಂದ ಆಗಲಿ ಇನ್ನೂ ಇತರೆ ಕಾಮಗಾರಿ ಅದು ಸಂಬಂಧಿಸಿದ ಟೆಂಡರ್ದಾರ ಗುತ್ತಿಗೆದಾರರಿಗೆ ಅದು ನಮ್ಮ ಸಂಘಟನೆ ಪದಾಧಿಕಾರಿಗಳಿಗೆ ಹೋಗಿ ಭೇಟಿಯಾಗಿ ಏನಂದರೆ ನಮ್ಮ ಕೆಲಸ ಅಂತ ಏನಿರಂಗಿಲ್ಲ, ಮನೆ ಕೆಲಸ ಇರೋಂಗಿಲ್ಲ, ಸಾರ್ವಜನಿಕರ ಕೆಲಸ, ಸಮಾಜದ ಕೆಲಸ. ಅದಕ್ಕೆ ಮಾಡ್ತಕ್ಕಂಥ ಕಾಮಗಾರಿ ಅದು ಒಳ್ಳೆ ರೀತಿಯಲ್ಲಿ ಕಾಮಗಾರಿ ಕೈಗೊಳ್ಳ್ರಿ ಅಂತ ಈಗ ವಿಷಯ ವ್ಯಕ್ತಪಡಿಸಿದ್ರು. ಅವರಿಗೆ ಅವಾಚ್ಯ ಶಬ್ದ ಬಳಸಿ ಅವ್ರಿಗೆ ಯಾವ ಥರ ಆ ಥರ ಮನಬಂದಂತೆ ಮಾತನಾಡಿದ್ದಾರೆ. ಆ ವಿಷಯ ನಾವೇನು ಅಷ್ಟೊಂದು ತಲೆ ತೊಗೊಂಡಿಲ್ಲ. ಖರೆ ನಮಗೆ ಆಗ್ಬೇಕು, ಇದನ್ನು ಕಾಮಗಾರಿ ಆಗ್ಬೇಕು ಅಷ್ಟೇ ಒಳ್ಳೆ ರೀತಿಯಲ್ಲಿ. ಆ ಕಾಮಗಾರಿ ಕೇಳಿರೋ ಮತ್ತು ಅವರ ಆ ವ್ಯಕ್ತಿ ಈ ವ್ಯಕ್ತಿಗಳ ಬಗ್ಗೆ ಮಾತಾಡೋದ್ರದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳ ಸದ್ಯಕ್ಕೆ ಅದನ್ನು ಕಣ್ಣಾಶಿ ನೋಡೋದಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಅದಕ್ಕೆ ಇದನ್ನೇನಿಲ್ಲ, ಇದು ನಮ್ಮ ಕೂಡಲೇ ಆ ಕಾಮಗಾರಿ ಒಳ್ಳೆ ರೀತಿಯಲ್ಲಿ ಏನು ಮಾಡಿದಾರಲ್ಲ ಕಾಮಗಾರಿನೆಲ್ಲ ತೆಗಿಬೇಕು. ತೆಗೆದಕ್ಕೆ ಯಾರು ಹೊಳ್ಳಿ ಮತ್ತು ಬಡ್ಡಿಗಿಂದನೂ ಅದು ಒಳ್ಳೆ ಕಾಮಗಾರಿ ಇದನ್ನು ಮಾಡ್ಕೋಬೇಕು, ಅಂದ್ರೆ ಬಡ್ಡಿಗಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಅದಕ್ಕೆ ಏನು ಹಾಕತ್ತಾರಲ್ಲ ಎಮ್ಸೆಂಡ್ ಆಗಲಿ, ಅಂದ್ರೆ ಎಮ್ಸೆಂಡ್ ಅಂತೂ ಸರ್ಕಾರ ಸುತ್ತೊಳಗಿಲ್ಲ. ಖರೆ ಅದನ್ನ ಒಳ್ಳೆ ಉಸುಕು ಹಾಕಿ ಇದನ್ನು ಮಾಡ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ಹೊಸ ಬಾರ್ಗಳು ಹಾಕಬೇಕು. ಹಳೆ ಬಾರ್ದಾಗ ಕಾಂಕ್ರೀಟ್ ಹಾಕಿ ಇದನ್ನು ಮಾಡುವಂಥವು ಇದಿಲ್ಲ, ಅದು ಸುತ್ತಲೊಳಗಿಲ್ಲ ಮತ್ತು ಅದು ಪ್ಲಸ್ ಅದು ಎಸ್ಟಿಮೇಟ್ದಾಗೂ ಇಲ್ಲ. ಅದಕ್ಕೆ ಅದು ನೋಡಿ ಕೂಡಲೇ ಸರಿಪಡಿಸ್ಬೇಕು. ಅಂತಂದೇಳಿ ಸರಿಪಡಿಸೋರಿಗೆ ನಮ್ಮ ಹೋರಾಟ ಈ ಥರ ಇದ್ದಿದ್ದನ್ನು ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಎಲ್ಲಿವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ, ಕಳಪೆ ಕಾಮಗಾರಿ ಮಾಡ್ತಿರುವ ಟೆಂಡರ್ದಾರರ ಮೇಲೆ ಧಿಕ್ಕಾರ ಧಿಕ್ಕಾರ, ಕಳಪೆ ಕಾಮಗಾರಿ ಮಾಡ್ತಿರುವ ಟೆಂಡರ್ದಾರರಿಗೆ ಧಿಕ್ಕಾರ ಧಿಕ್ಕಾರ, ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ, ಕಳಪೆ ಕಾಮಗಾರಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ, ಕಳಪೆ ಕಾಮಗಾರಿಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ, ಭ್ರಷ್ಟ ಟೆಂಡರ್ದಾರರಿಗೆ ಧಿಕ್ಕಾರ ಧಿಕ್ಕಾರ, ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ, ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಧಿಕ್ಕಾರ, ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅನ್ಯಾಯ. ಅಯ್ಯಯ್ಯೋ ಅನ್ಯಾಯ. ಅಂಬೇಡ್ಕರ್ ಯುವ ಸೇನೆಗೆ ಜಯವಾಗಲಿ, ಅಂಬೇಡ್ಕರ್ ಯುವ ಸೇನೆಗೆ ಜಯವಾಗಲಿ. ಇವತ್ತಿನ ದಿವಸ ಕರ್ನಾಟಕ ಅಂಬೇಡ್ಕರ್ ಯುವ ಸೇನೆ ನಾವು ಸಂಘಟನೆ ವತಿಯಿಂದ ಇವತ್ತು ಉಪವಿಭಾಗ ಅಧಿಕಾರಿ ಆಫೀಸರ್ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇವೆ. ಅದರ ಪ್ರಕಾರ ಏಕಂತಂದರೆ ಕಾಮಗಾರಿ ಕಳಪೆ ಆಗಿದ್ದರಿಂದ ರಾಮದುರ್ಗ ತಾಲೂಕಿನಲ್ಲಿ ಕಟ್ನಾಳ ಗ್ರಾಮದಲ್ಲಿ ಕಳಪೆ ಆಗಿದ್ದರಿಂದ ಅದು ಭಾಳ ಸುಮಾರು ಕಳಪೆ ಆಗಿದೆ. ಯಾಕಂದರೆ ಅದು ಕಾಮಗಾರಿ ಮಾಡುವಂಥ ಕಡಿ ಅಲ್ಲ, ಉಸುಕಲ್ಲ, ಏನಲ್ಲ, ಎಲ್ಲ 2 ನಂಬರ್ ಮಾಲ್ ಹಾಕಿ ಡುಪ್ಲಿಕೇಟ್ ಹಾಕಿ ಎಮ್ಸೆಂಡ್ ಪುಡಿ, ಜಸ್ಟ್ ಪುಡಿ ಮತ್ತು ಕಬ್ಬಿನ ಬಾರ್ ಅಂತಂದರೆ ಸೆಕೆಂಡ್ ಹ್ಯಾಂಡ್ ಬಾರ್ ತಂದು ಕಾಮಗಾರಿಗೆ ಮಾಡ್ತಾ ಇದ್ದಾರೆ. ಆ ಕಾಮಗಾರಿಯನ್ನು ಈಗಾಗಲೇ ರದ್ದು ಮಾಡಿ ಮತ್ತು ಅದನ್ನು ಟೆಂಡರ್ದಾರರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಂಡು ಆ ಕಾಮಗಾರಿ ರದ್ದುಪಡಿಸಿ ಅವ್ರ ಮೇಲೆ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಬೇಕಂತ ಇವತ್ತಿನ ದಿವಸ ನಾವು ಬೈಲಹೊಂಗಲ ಉಪವಿಭಾಗ ಅಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಕೂತಿದ್ದೇವೆ. ಇವತ್ತಿಗೆ 2ನೇ ದಿನ. ವಿಷಯ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಮುರುಕಟ್ನಾಳ ಗ್ರಾಮದಲ್ಲಿ ರಸ್ತೆ ಮತ್ತು ಗಟಾರ ಕಳಪೆ ಕಾಮಗಾರಿಯಾಗಿದೆ. ವೇಸ್ಟ್ ಸ್ಯಾಂಡ್ ಪೌಡರ್ ಹಾಕಿ ಅವರು ಕಾಮಗಾರಿ ಮಾಡಿದ್ದಾರೆ ಈಗಾಗಲೇ. ಮತ್ತು ಯಾವುದೇ ರೀತಿಯಿಂದ ಆ ಕಾಮಗಾರಿ ಟೆಂಡರ್ ಕರೆದಿರೋದಿಲ್ಲ, ಕರೆದಾರು ಇನ್ನೂ ಟೆಂಡರ್ದಾರಿಗೆ ಟೆಂಡರ್ ಆಗಿಲ್ಲ. ಆದರೂ ಇವತ್ತು ಆ ಕಾಮಗಾರಿ ಟೆಂಡರ್ ಅರ್ಜಿ ಹಾಕಿದವರು ಸಂಪೂರ್ಣವಾಗಿ ಕಳಪೆ ಕಾಮಗಾರಿ ಆಗಿ ಮುಗಿಸಿದಾರು ಮತ್ತು ಕಳಪೆ ಆಗೈತಿ. ಮತ್ತು ಅದ್ರ ವಿರುದ್ಧ ನಾವು ಇವತ್ತು 2ನೇ ದಿನ ಧರಣಿ ಕೂತಿದ್ದೀವಿ. ಇನ್ನೂವರೆಗೂ ಸಂಬಂಧಪಟ್ಟ ಯಾರೂ ಇದ್ರ ಕ್ರಮ ಕೈವಾಳರು ಟೆಂಡರ್ ಆಗಲ್ದ ಯಾವ ಆಧಾರ ಮೇಲೆ ಇವತ್ತು ಅವ್ರು ಕೆಲಸ ಮುಗಿಸಿದ್ರು, ಅದು ಕಳಪೆ ಕಾಮಗಾರಿ ಮಾಡಿದಾರು. ಅದರ ಸಲುವಾಗಿ ಇವತ್ತು ಅದು ಎರಡೂ ಸಂಬಂಧಪಟ್ಟ ಈ ಕೆಲಸಕ್ಕೆ ಸಂಬಂಧಪಟ್ಟ ಟೆಂಡರ್ದಾರರು ಹಾಗೂ
ಈ ಕೆಲಸಕ್ಕೆ ಏನು ಈ ಅಧಿಕಾರಿಗಳು ಏನು ಕೆಲಸಕ್ಕೆ ಸಂಬಂಧಪಟ್ಟಾರಲ್ಲ ಸಂಬಂಧಪಟ್ಟ ಇಂಜಿನಿಯರು ಅಧಿಕಾರಿಗಳ ಮೇಲೆ ಕ್ರಮ ಆಗ್ಬೇಕಂತ ಇವತ್ತು ನಾವು AC ಆಫೀಸ್ ಮುಂದೆ 2ನೇ ದಿನ ಧರಣಿ ಮುಂದುವರಿಸಿದ್ದೇವೆ. ಅವ್ರ ಮೇಲೆ ಕ್ರಮ ಆಗೋ ಮಟ್ಟ ನಾವು ಹೋರಾಟ ಮಾಡ್ತೇವೆ. ಅಂಬೇಡ್ಕರ್ ಯುವ ಸೈನ್ಯ ರಾಜ್ಯ ಉಪಾಧ್ಯಕ್ಷರು ಪರಶುರಾಮ್ ರಾಯಗಢ.